ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ನಮ್ಮ ಅವ್ವ ಇವಾಗ ರೊಟ್ಟಿ ಮಾಡ್ತಾ ಇದ್ದಾಳೆ. ಹಾಗೆ ಅನ್ವಿತಾ ಪಕ್ಕದಲ್ಲೇ ಅಲ್ಲೇ ಕೂತ್ಕೊಂಡು ಸೈಡಲ್ಲಿ ರೊಟ್ಟಿ ಮಾಡ್ತಾ ಇದ್ದಾಳೆ. ಈ ಕಡೆ ನಮ್ಮ ಅಕ್ಕ ಅರವಿಂದ್ಗೆ ರೊಟ್ಟಿ ಮುಟ್ಗಿ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದಾಳೆ. ಊರಲ್ಲಿ ಮಾಡಿಕೊಡೋ ಮುಟ್ಗಿ ಅಂತೂ ಇನ್ನೂ ಸಖತ್ತಾಗಿ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ದೇಹಕ್ಕೆ ಆರೋಗ್ಯಕ್ಕೆ ಕೂಡ ತುಂಬ ಅಂದರೆ ತುಂಬಾ ಒಳ್ಳೆಯದು. ದಿನ ಬೆಳಗ್ಗೆ ಈ ರೊಟ್ಟಿ ಮುಟ್ಟಿಗೆ ತಿಂದವರು ತುಂಬಾ ಸ್ಟ್ರಾಂಗಾಗಿರ್ತಾರೆ. ಬಾಯಿ ತುಂಬ ಖಾರ ಉಪ್ಪು ಆಗೋ ಥರ ಚೆನ್ನಾಗಿ ತುಪ್ಪ ಹಾಕ್ಬಿಟ್ಟು ಕಲ್ಲಲ್ಲಿ ಜಜ್ಜಿಬಿಟ್ಟು ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿ. ನೋಡಿ, ಇವಾಗ ರೊಟ್ಟಿ ಮುಟ್ಟಿಗೆ ಮಾಡಿದ್ಲು ನಮ್ಮ ಅಕ್ಕ. ನೀರಾ ತುಮ್ಕೊ ಇದು ಚಾವಿ ಒಂದ ಹೋಗಿನಿ ಬಂದ ಬಾಯಿಲೆ ಅರ್ವನ ಏಯ್ ಕರ ಮುಚ್ಚಿ ಬಾರಿಲಿ ಬಾಯಿಲೆ ಕೊಟ್ಟಿ ಹತ್ತ ಹೋಗಿ ನಿಂತಲ್ಲ ಬಾ. ನೋಡು, ನಮ್ಮ ತಾತ ಇವಾಗ ಅಡಿಗೆ ಮುಟ್ಟಿಗೆ ತಿನ್ನಿಸ್ತಾ ಇದ್ದಾನೆ ಫ್ರೆಂಡ್ಸ್. ನೋಡಿ, ಈ ರೀತಿ ಅಜ್ಜಿರ ಕೈಯಲ್ಲಿ ಕೈ ತುತ್ತು ತಿನ್ನಬೇಕು. ಮೊಮ್ಮಗನಿಗೆ ಎಷ್ಟು ಪ್ರೀತಿಯಿಂದ ತಿನ್ನಿಸ್ತಾ ಇದ್ದ ನಮ್ಮ ತಾತ ಮುಟ್ಕಿನ. ಅವನ್ನ ಕರೆದು ತಿನ್ನಿಸ್ತಾ ಇದ್ರು. ಇದನ್ನ ನೋಡ್ತಾ ಇದ್ದರೆ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಆ ಖುಷಿನ ನನಗೆ ಯಾವ ರೀತಿ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್, ನಾನು ನಮ್ಮ ಮನೆ ಮಾಳ್ಗೆ ಮೇಲೆ ಹೋಗ್ತಾ ಇದ್ದೀನಿ. ನಮ್ಮ ಅವ್ವ ಮತ್ತು ನಮ್ಮ ಅಕ್ಕ ಬಿಸಿಲಿಗೆ ಮೆಣಸಿನ್ಕಾಯಿನ ಒಣಾಕೋಕ್ಕೆ ಹೋಗಿದ್ದಾರೆ. ನೋಡಿ ಫ್ರೆಂಡ್ಸ್, ಒಣಾಕ್ತಾ ಇದ್ದಾರೆ ಮೆಣಸಿನ್ಕಾಯಿನ ಬಿಸಿಲಿಗೆ. ಎಲ್ಲ ಬೆಳಗ್ಗೆ ಮೆಣಸಿನ್ಕಾಯಿ 25,000 ಅದಾವೆ. ಹೆಂಗೆ 25,000 ಕ್ವಿಂಟಲ್? ಇವನ್ ದಿನ ಹಾಕೋದು, ದಿನ ಹಾಕ್ತಾ ಬಿಸಿಲು ಐತಿ. ಅದು ಇನ್ನೊಂದು ಆ ಗಂಟಿನಂಕರ ಹಸಿ ಇದ್ದು ನಿನ್ನೆ ಭಾಳ ಹಸಿ ಇತ್ತದು. ಅವ ಯಾಕಷ್ಟು ಹಸಿ ಅದಾವು? ಇದು ನಮ್ಮ ಮನೆ ಮಾಳಿಗೆ ನೋಡ್ರಿ. ಅಯ್ಯ, ಅವ್ನು ತಗೊಂಬಂದ. ಅದೊಂದು ಗಂಟೆ ತಳಗಿತ್ತನ. ಇವು ಯಾವಾಗ ಒಣಗ್ಬೇಕು? ಬಾಳ ಹೋದವು. ಓಟು ತಪ ಅನ್ನಕತ್ತಿತ್ತ ನಿನ್ನೆಲ್ಲ. ಜಗ್
ಎಲ್ಲ ಹೆಂಗ ಮಾಡ್ರಣ್ಣ ನಾವು ಏಕ್ ಮಾಡಿಲ್ಲವ ಹೆಂಗ ಅವ್ರು ಇವನ್ನೆಲ್ಲ ಏಕ್ ಕಾಂಪೌಂಡ್ ಬ್ಯಾರೆ ಮಾ ನಮ್ಮ ನಾಯಿ ಇಲ್ಲಿ ನಮ್ಮನ್ನ ನೋಡಾಕಂತೈತಿ ನೋಡ್ರಿ ನಮ್ಮನ್ನ ನೋಡಾಕಂತೈತಿ ಮಾಳ್ಗಿ ಮ್ಯಾಗ ಏನು ಮಾಡಾಕತ್ತಾರ ಇವರು ಅಂಥೇಳಿ ಮಾಳ್ಗಿ ಮ್ಯಾಗ ಮೆಣಸಿನ್ಕಾಯಿ ಹರ್ವಾಕಂತೀವ್ರಿ ಕಚ ಕಚ ಅಂತ ಭಾಳ ಕೊಚ್ಚ ಕೊಚ್ಚ ಅಂತ ನೆಲ ತೋದಿತ್ತು ನಿನ್ನೆ ರಾತ್ರಿ ನಾನು ಸತೀಶ ಕಟ್ಟುವಾಗ ಬಿಸಿಲೈತೆ ಆಗತ್ವಾ ನಿನ್ನೆ ಮೊನ್ನೆ ಸ್ವಲ್ಪ ಮಾಡಿತ್ತು ನಾ ಆತಾತ ಹೋಗ್ತೀವ ಈಗ ಅಲ್ಲಿ ಹೊಲಾರ ನೋಡ್ತೀವಿ ಒಟ್ಟು ಅಲ್ಲಿ ಹೊಲಕ್ಕೆ ಹೋಗ್ತೀವಿ ನಾವು ಹಂಗ ನಡ್ಕೊಂತ ಹೊಲಕ್ಕೆ ಹೋಗ್ತೀವಿ ಇಲ್ಲೇ ಕೊಡುವ ನಾನು ಮಾಡಕ್ ಬರ್ತೇನೆ ತೋರಿಸ್ಬೇಕು ಅಮ್ಮ ಯೋ ಬಾಬೆ ಪೂಜೆ ಹಾಕಿತ್ತು ಕರಣ ಜಾಗ ಮಾಡಿಸ್ಬೇ ಉಪ್ಪಿಟ್ಟಾಗಿತ್ತು ಎಲ್ಲ ಆಗೈತಿ ಹೋಗ್ಬಿಡ್ತೀನಿ ಮತ್ತೆ ಹೋಗಿ ನಂದ್ರೆ ಈಗ ಗಾಡ್ಯಾಗ ಹೋಗೋಣ ಮತ್ತೆ ಮತ್ತೆ ನಡ್ಕೊತ ನಾಯಿ ಹೋಗ್ತೈತಿ ಏನಿಲ್ಲ ತಾವ್ರಿ ಫ್ರೆಂಡ್ಸ್ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಮನೆಗೆ ಅಂದರೆ ನನ್ನ ತವ್ರ ಮನೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಹೊಲಕ್ಕೆ ಹೋಗಿ ಹಾಗೆ ಊರಿಗೆ ಹೋಗ್ತೀವಿ ಇದು ಈ ಮಠಕ್ಕೆ ಏನಂತಾರೆ ಬೇ ಸದಾನಂದ ಅಜ್ಜರ ಮಠ ಈಗ ಯಾರು ಇರ್ತಾರೆ ಇಲ್ಲಿ ಖಾಲಿ ಇರ್ತಾರೆ ಯಾರು ಇರಲ್ಲನ ಚಾವಿನ ಹಾಕ್ಯಾರನ ಮತ್ತು ಯಜ್ಞ ಎಲ್ಲ ಮಾಡ್ತಾರಲ್ಲ ಮತ್ತು ಇದನ್ನೆಲ್ಲ ಯಾರು ನಡೆಸ್ಕೊಡ್ತಾರೆ ಈಗ ಹೋಗಿದ್ದೀನಿ ನೀನು ಸದಾನಂದ ಅಜ್ಜಾರ ಇದಕ್ಕೆ ಇಲ್ಲೇ ತಂದಿದ್ರನ ಇಷ್ಟು ದೊಡ್ಡ ಏನು ಬರ್ತಾನ ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬರಕ್ಕೆ ಹೋಗ್ಯಾನ ಎಲ್ಲ ಅರ್ವಿನ್ನು ಮತ್ತು ಅನ್ವಿತಾ ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೊಂತಿರ್ಬೋದು ನೀವು ಅನ್ವಿತಾ ಮತ್ತು ಅರ್ವಿನ್ನು ಮತ್ತು ಅವ್ರ ಪಪ್ಪ ಬಸ್ಸಲ್ಲಿ ಬರ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಮತ್ತು ನಮ್ಮವ್ವ ಮತ್ತು ನಮ್ಮ ದೊಡ್ಡ ಮಾವ 3 ಜನ ಬೈಕಲ್ಲಿ ಹೋಗ್ತೀವಿ ನಮ್ಮ ತವ್ರ ಮನೆಗೆ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಹೊಲದಲ್ಲಿ ಕೊರವ ದೇವ್ರಿದೆ ಹಂಗೆ ಹೋಗ್ತಾ ಕೊರವನಿಗೆ ನಮಸ್ಕಾರ ಮಾಡಿಕೊಂಡು ಹೋಗೋಣ ಅಂಥೇಳಿ ಬಂದ್ವಿ ಫ್ರೆಂಡ್
ನಮ್ಮ ದೊಡ್ಡ ಮಾಮ ನಮ್ಮ ತಾತನ ಬಸ್ ಸ್ಟಾಪ್ಗೆ ಬಿಟ್ಟು ಬರೋದಕ್ಕಂತ ಹೋಗಿದ್ದಾರೆ ಫ್ರೆಂಡ್ಸ್. ಅವರು ಬಿಟ್ಟು ಬರೋ ಅಷ್ಟರಲ್ಲಿ ನಾವು ಕೊರಮ್ಮನಿಗೆ ನಮಸ್ಕಾರ ಮಾಡ್ಬೋದಲ್ಲ ಅಂಥೇಳಿ ಬಂದ್ವಿ. ಹಾಗೆ ಹೊಲನೂ ನೋಡ್ದಂಗೆ ಆಗತ್ತೆ ಅಂಥೇಳಿ ಬಂದಿದ್ದೀವಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ನಮ್ಮ ಹೊಲ ತೋರಿಸ್ತೀನಿ ನಿಮಗೆ. ಹೊಲದಲ್ಲಿ ಏನೇನು ಹಾಕಿದ್ದಾರೆ ಅಂತ ಹೇಳ್ತೀನಿ ಬನ್ನಿ. ಈ ಹೊಲಕ್ಕೆ ನಾವು ಕೊರೋಣ ಹೊಲ ಅಂತೀವಿ ಫ್ರೆಂಡ್ಸ್. ಹೊಲ್ಲಾಗದ ಬರ್ತೀನಿ ತಡ್ರಿ ನಾನು. ಏನ ಹುಳ್ಳಿ ಹಾಕ್ಯ ಹುಳ್ಳೇನ ಇವು? ಇವು ಏನು ಬೀಜ? ಮೆಣಸಿನ್ಕಾಯಿ ಗಿಡ ನೋಡಿ ಫ್ರೆಂಡ್ಸ್, ಎಷ್ಟು ಚಂದ ಕೆಂಪಾಗದ ನೋಡ್ರಿ. ಹಾಂ ಕಿತ್ಕ ಕೊತ್ತಂಬ್ರಿ. ಹೂ ಬಿಟ್ಟೈತೆ ಅಲ್ಲ. ನಿನ್ನೆ ತಂದಿದ್ರು ಮಾಮಾರು, ಇಲ್ಲಿಂದ ತಂದಾರ, ಅಂಗಡಿಯಾಗಿದ್ದ ತಂದಾರ. ಹೊಲಕ್ಕೆ ಬಂದಿದ್ರು. ಎಲ್ಲಿದ್ದು ತಂದಾರನ? ಇದು ಚಲೋ ಇರ್ತೈತಿ. ಇದು ಕೊತ್ತಂಬರಿ ಇದು. ಮುಂದೆ ಕಾಣೋದಿಲ್ಲ. ಪೂರ ಡಬ್ಬ ಮೆಣಸಿಗೆ ಹಾಕ್ಯಾರ. ಚೋಳಿ ಇವು ಹುಳಿ ಗಿಡ. ಹುಳಿ ಇಲ್ಲಿ ಚಲೋ ಐತೆ ನೋಡಿ. ಹತ್ತಕ್ಕೆ ಚಲೋ ಇಲ್ಲ. ಅಲ್ಗೊಂದು ನಿಲ್ಗೊಂದು ಹುಟ್ಟ್ಯಾವ. ಹಕ್ಕರ್ಕಿ ಮಾಮ ಇಲ್ಲಿ ವೇಟ್ ಮಾಡಕತ್ತಾನ. ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಹೊಲ. ಹುಳ್ಳಿ ಹಾಕಿದ್ದಾರೆ, ಅಂದರೆ ಹುಳ್ಳಿ ಕಾಳು ಇರ್ತಾವಲ್ಲ ಅದನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಮತ್ತು ಅಲ್ಲಿ ಇಲ್ಲಿ ಕೊತ್ತಂಬರಿ ಬೀಜನ ಉದುರಿಸಿದ್ದಾರೆ. ಇಲ್ಲೂ ಗುಣ ಬಂದಾಗ ಹತ್ತು ನಾ ಹತ್ಲೆ ನೀ ಹತ್ತಿ ಕಾಲ ಕುಂಡ್ರತೇನ ಮುಂದೆ ಕುಂಡ್ರಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಕೂಡ ನಮ್ಮ ಹೊಲನೇ. ಈ ಹೊಲಕ್ಕೆ ಮೆಣಸಿನ್ಕಾಯಿ ಹಾಕಿದ್ದೀವಿ. ಈ ಹೊಲಕ್ಕೆ ನಾವು ಹುಡೇದೊಲ ಅಂಥೇಳಿ ಕರಿತೀವಿ ಫ್ರೆಂಡ್ಸ್. ಅಷ್ಟೊಂದು ಸರಿಯಾಗಿ ಕಾಣಿಸ್ತಾ ಇಲ್ಲ. ವಾವ್, ನೋಡಿ ಫ್ರೆಂಡ್ ಏನು ಮಸ್ತಾಗಿದೆ. ಗ್ರೀನರಿ ಫುಲ್, ಯಾವ ಕಡೆ ನೋಡಿದ್ರು ಗ್ರೀನು. ಇದೆಲ್ಲ ನೋಡೋದಕ್ಕೆ ರಿಯಲಾಗಿ ಲೈವ್ ನೋಡಬೇಕು ಫ್ರೆಂಡ್ಸ್. ಆ ಮಜಾನೇ ಬೇರೆ. ಈ ಫೋನಲ್ಲಿ ವೀಡಿಯೋದಲ್ಲಿ ನೋಡ್ತೀವಲ್ಲ ಅದೇನು ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ರಿಯಲಾಗಿ ನೋಡಬೇಕು ಫ್ರೆಂಡ್ಸ್. ಅದೇ ಒಂಥರ ನೋಡಿ ಎಷ್ಟು ಗ್ರೀನರಿ ಇದೆ. ತುಂಬಾ ಖುಷಿ ಆಗ್ತದೆ ಫ್ರೆಂಡ್ಸ್. ಇದೆಲ್ಲ ಲೈವ್ ಆಗಿ ನೋಡಬೇಕು ಫ್ರೆಂಡ್ಸ್. ಆ ಮಜಾನೇ ಬೇರೆ ಇರುತ್ತೆ. ನಮ್ಮೂರು ಬಂತು ನೋಡಿ ಫ್ರೆಂಡ್ಸ್. ನಮ್ಮೂರು ದ್ವಾರ ಬಾಗಿಲು ನೋಡಿ ಫ್ರೆಂಡ್ಸ್. ಇದು
ಇದು ನಮ್ಮೂರಲ್ಲಿರೋ ಅಂಗನವಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ. ಗೇಟು, ಕಂಪೌಂಡು ಎಲ್ಲ ಇದೆ. ಎಷ್ಟು ಚೆನ್ನಾಗಿದೆ. ಇಷ್ಟು ಚೆನ್ನಾಗಿರೋ ಅಂಗನವಾಡಿ ಸಿಟಿಯಲ್ಲಿ ಕೂಡ ಇರೋದಿಲ್ಲ. ಅಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಅನ್ವಿತಾ, ಅರ್ವಿನ್ ಮತ್ತು ಅವ್ರ ಪಪ್ಪ ಬಸ್ಸಲ್ಲಿ ಬಂದು ನಮ್ಗಿಂತ ಮುಂಚೆನೇ ಬಂದು ಕುತ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ನಾವು ಬೈಕಲ್ಲಿ ಬಂದ್ರೂ ಅವ್ರಿಗಿಂತ ಫಸ್ಟ್ ಬಂದಿಲ್ಲ ನಾವು. ಅವರೇ ಫಸ್ಟ್ ಬಂದು ಆಲ್ರೆಡಿ ಬಂದು ಕುತ್ಕೊಂಡಿದ್ದಾರೆ. ಯಾರು ಇಲ್ಲ ನೀವು ಇಸಿರು ಕೂಡ ಆಟೋ ಬಂದ್ಬಿಡ್ತಲ್ಲ. ಅವ್ರ ಕೆಲ್ಸ ಬಂತೀನಿ ಊರಿಗೆ ನಾನು ಬೇರೆ ಶುರು ಮಾಡಿತಾನ ನಿಮ್ಮ ಅವ್ರ ಕೆಲ್ಸ ಬಂತಲ್ಲ ತಂದು ಏನು ಅರ್ಯಾಕಂತೀವಿ? ಕೊಬ್ಬರಿ ಎದಕ್ಕೆ? ಸಾರಿಗನ್ನ ಪಲ್ಯಕ್ಕೆ? ನಮ್ಮವ್ವ ಇಲ್ಲಿ ಸಾರಿಗೆ ಕೊಬ್ಬರಿ ಅರ್ಯಾಕಂತಾಳ ನೋಡ್ರಿ. ನಾವು ಮಿಕ್ಸಿಗೆ ಹಾಕಲ್ಲ, ಕಲ್ಲಲ್ಲೇ ಅರ್ದು ಮಾಡೋದು ಪಲ್ಯನ. ಸಾಂಬಾರ್ಗೆ ಎಲ್ಲದಕ್ಕೂ ಕಲ್ಲಲ್ಲೇ ಅರಿಯೋದು ಕೊಬ್ಬರಿನ. ನೀ ಏನು ಮಾಡಕತ್ತಿ ಅರ್ವಿನ್? ಅಜ್ಜಿ ಅರಿದು ನೋಡ್ಕೊಂತ ಕುಂತಿ ಹೆಂಗೆ ಅರಿತಾಳ ಅಜ್ಜಿ ಅಂಥೇಳಿ. ಹಾಂ ಅರ್ವಿನ್ ಮಾತಾಡಲ್ಲ ಏನಾರ? ಬಾಯ್ ಹೋಗೈತಿ? ಹಿಂಡಿ ಅರಿಯ ಕುಂತಿ? ನೀ ಅರ್ದಿದ್ದನ ಈಗ ಸಾರು ಮಾಡೋದಲ್ಲ? ನೀ ಅರ್ದಿದ್ದ ಸಾರು ಮಾಡೋದು ಈಗ? ಅಜ್ಜಿ ಸಾರು ಮಾಡೋದು? ಅಜ್ಜಿಗೆ ಹೆಲ್ಪ್ ಮಾಡಕಂತೀನ? ಇರಿಟೇಟಿಂಗ್ ಸ್ವೀಟ್ ಸಿಸ್ಟ್ ಅಂತೆ ನಾನು. ಇರಿಟೇಟಿಂಗ್ ಸ್ವೀಟ್ ಸಿಸ್ಟ್ ನೀನು. ನಮ್ಮೂರಲ್ಲಿ ನಮ್ಮ ಮನೆಗೆ ಒಪ್ಪತ್ತೇಶ್ವರ ಅಜ್ಜರು ಬಂದಿದ್ದಾರೆ ಫ್ರೆಂಡ್ಸ್. ಅಂದರೆ ಒಪ್ಪತ್ತೇಶ್ವರ ಸ್ವಾಮಿಗಳು ಬಂದಿದ್ದಾರೆ. ಅವ್ರಿಗೆ ನಮ್ಮವ್ವ ಇವಾಗ ಪಾದ ಪೂಜೆ ಮಾಡ್ತಾ ಇದ್ದಾಳೆ ನೋಡಿ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವ. ನೀ ಸಾಮಾಡ್ರಿ ಬರ್ತೀನಿ. ನೀ ಬ್ಯಾಗ್ ತೆಗಿ. ಹಾಂ ಇಲ್ಲಿ ಹಿಡ್ಕೊ. ಮನೆ ಬಿದ್ದ ಚಂದ ಬಂದಾರೆ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗು ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ನನ್ನ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.